ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದಿಂದ ವೀಡಿಯೋಸ್ನ ಅಪ್ಲೋಡೇ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೀಸನ್ ಸ್ಪೆಷಲ್ ಆದಂಥ ಅವರೆಕಾಳು ಮಸಾಲ ಸಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸ್ಪೈಸಿಯಾಗಿರುತ್ತೆ ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವಾಗ ಈ ಒಂದು ಮಸಾಲ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಆಗುವಷ್ಟು ಶುಂಠಿ ಮತ್ತು 1.5 ಬೆಳ್ಳುಳ್ಳಿ, 2 ಮೀಡಿಯಮ್ ಈರುಳ್ಳಿ, 1 ಹುಳಿ ಟೊಮ್ಯಾಟೊ ಮತ್ತು ಇಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು 1/4 ಭಾಗ ಆಗುವಷ್ಟು ಕಾಯಿನ ತೊಗೊಂಡಿದ್ದೀನಿ. ಸೊ ಇದು ಮುಕ್ಕಾಲು ಹೋಳಲ್ಲಿ ಒಂದು 1/4 ಭಾಗ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಕಡಲೆ 1.5 ಸ್ಪೂನು, ಗಸಗಸೆ ಮತ್ತು 1 ಸ್ಪೂನ್ ಆಗುವಷ್ಟು ಮೆಣಸು. ಇಲ್ಲಿ ನೋಡ್ತಿರ್ಬೋದು 3 ರಿಂದ 4 ಲವಂಗ, ಒಂದು ಚಕ್ಕೆ, ಒಂದು ಚಿಕ್ಕದು 3 ಪೀಸ್ ತೊಗೊಂಡಿದ್ದೀನಿ. ಮತ್ತು 2 ಸ್ಪೂನ್ ಧನಿಯಾ ಪುಡಿ, 1.5 ಸ್ಪೂನು ರೆಡ್ ಚಿಲ್ಲಿ ಪೌಡರ್, ಒಂದು 3/4 ಸ್ಪೂನು ಗರಂ ಮಸಾಲ ಮತ್ತು ಚೂರು ಅರಿಶಿನ ತೊಗೊಂಡಿದ್ದೀನಿ. ಇದಿಷ್ಟು ಬೇಕಾಗಿರುವಂತಹ ಐಟಮ್ಗಳು, ಓಕೆನಾ. ಸೊ ಇದಿಷ್ಟನ್ನು ನಾವಿವಾಗ ರುಬ್ಕೊಳ್ಳೋಣ. ಸ್ವಲ್ಪ ಜನ ಇದನ್ನು ಹುರ್ಕೊಂಡು ಕೂಡ ರುಬ್ತಾರೆ, ಬಟ್ ನಾನು ಹಾಗೆ ಹಾಕ್ತೀನಿ, ಹಸಿ ಮಸಾಲನೇ ರುಬ್ಕೊತೀನಿ. ಇದರಲ್ಲಿ ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಈ ಮಸಾಲ ಪುಡಿಗಳನ್ನ ತೆಗೆದು ಮಿಕ್ಕಿರೋದನ್ನೆಲ್ಲ ನಾನಿವಾಗ ರುಬ್ಕೊತಾ ಇದ್ದೀನಿ, ನೋಡ್ತಿರ್ಬೋದು. ಸೊ ಇದನ್ನು ಒಂದು ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ ಇವಾಗ. ಈಗ ಆಲ್ರೆಡಿ ನಾನು ಅವರೆಕಾಯಿ ಮತ್ತು ಆಲೂಗಡ್ಡೆ ಎರಡೂ ಒಂದು ವಿಸಲ್ ತೆಗೆಸಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಮತ್ತು ಈಗ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದು 6 ರಿಂದ 7 ಸ್ಪೂನ್ ಆಗುವಷ್ಟು ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿ ಅಷ್ಟೇ. ಈಗ ನಾನೇನು ಮಸಾಲ ರುಬ್ಬಿಟ್ಟಿದ್ದೆ ಆ ಮಸಾಲನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಎಣ್ಣೆನಲ್ಲೇ ಈ ಮಸಾಲ ಪೂರ್ತಿ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. 1 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾನು ಏನು ಸಪ್ರೇಟಾಗಿ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ ಇಟ್ಟಿದ್ದೆ, ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಕೂಡ 1 ರಿಂದ 1.5 ನಿಮಿಷ ಇದೇ ಥರ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಆ್ಯಂಡ್ ನಾವೇನು ಮೊದಲೇ ಹುರ್ಕೊಂಡು ರುಬ್ಕೊತೀವಿ ಆ ಥರ ಟೇಸ್ಟೇ ಬರುತ್ತೆ ಈ ಥರ ಮಾಡೋದ್ರಿಂದ. ಈಗ ನೋಡ್ತಿದ್ದೀರಲ್ಲ ಯಾವ ಥರ ಬಂದಿದೆ ಅಂತ ಹೇಳಿ. ಈಗ ಕರೆಕ್ಟಾಗಿ ಇದು ಫ್ರೈ ಆಗಿದೆ ನೀಟಾಗಿ ಈ ಮಸಾಲ ಎಲ್ಲ. ಈಗ ನಾನು ಆಲ್ರೆಡಿ ಬೇಯಿಸಿಟ್ಟಿದ್ನಲ್ಲ ಅವರೆಕಾಳು ಮತ್ತು ಆಲೂಗಡ್ಡೆ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ಇದನ್ನು ಬೇಯಿಸೋವಾಗಲೇ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೆ, ಉಪ್ಪು ಹಾಕಿದ್ದೀನಿ. ಸೊ ಇವಾಗ ನಾನೇನು ಉಪ್ಪನ್ನ ಎಕ್ಸ್ಟ್ರಾ ಹಾಕ್ತಿಲ್ಲ, ಕೊನೆಯಲ್ಲಿ ನೋಡಿಕೊಂಡು ಸ್ವಲ್ಪ ಹಾಕೋತೀನಿ ಬೇಕಿದ್ರೆ ಅಷ್ಟೇ. ಮತ್ತು ಇದು ಬೇಯಿಸಿಟ್ಟಿದ್ದಂಥ ನೀರೇನಿತ್ತು ಆ ನೀರನ್ನ ಜಾರಲ್ಲಿ ಹಾಕ್ಕೊಂಡು ಜಾರಲ್ಲಿರೋ ಮಸಾಲ ಎಲ್ಲನೂ ತೆಗೆದು ನಾನು ಮತ್ತೆ ಇದಕ್ಕೇ ಆ್ಯಡ್ ಮಾಡ್ಕೋತಾ ಇದ್ದೀನಿ, ನೋಡ್ತಿದ್ದೀರಲ್ಲ. ಸೊ ಈ ಥರ ಅವರೆಕಾಯಿನ ಬೇಯಿಸಿ ಸಪ್ರೇಟಾಗಿ ಮಾಡಿದ್ರೆ ಒಂಥರ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಮತ್ತು ಫ್ರೆಶ್ ಫೀಲ್ ಆಗುತ್ತೆ, ಫ್ರೆಶ್ ಮಸಾಲ ಥರ ಫೀಲ್ ಆಗುತ್ತೆ. ಇದು ಕರೆಕ್ಟಾಗಿ ಒಂದು 4 ನಿಮಿಷ ಕುದ್ದಿದೆ. ಈಗ ಪುದೀನ ಎಲೆಗಳನ್ನ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಬದಲಾಗಿ ಪುದೀನ ಎಲೆಗಳನ್ನ ಹಾಕ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಕರೆಕ್ಟಾಗಿ ಒಂದು 7 ನಿಮಿಷ ಆಗಿದೆ, ಚೆನ್ನಾಗಿ ಕುದ್ದಿದೆ, ಎಲ್ಲ ನೀಟಾಗಿ ಬೆಂದಿದೆ ಮತ್ತು ಉಪ್ಪು ಎಲ್ಲ ಕರೆಕ್ಟಾಗಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅವರೆಕಾಯಿ ಮಸಾಲ ಸಾರು ರೆಡಿ ಆಗಿದೆ ಅಂತ ಹೇಳಿ. ಇದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಮುದ್ದೆ. ನನಗೆ ಪರ್ಸ್ನಲ್ ಫೇವ್ರೆಟ್ ಮುದ್ದೆ ತುಂಬಾ ಇಷ್ಟ. ಆಮೇಲೆ ದೋಸೆ, ಚಪಾತಿ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಸಾರು ಬಂದಿದೆ ಅಂತ ಹೇಳಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಸಾರು ರೆಡಿ ಆಯಿತು, ಮುದ್ದೆ ಕೂಡ ಇವಾಗ ರೆಡಿ ಆಯಿತು. ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ನನಗೆ ತುಂಬಾ ಇಷ್ಟ ಈ ಸಾರು, ಅದರಲ್ಲೂ ಸೀಸನ್ ಇದ್ದಾಗಂತೂ ವಾರದಲ್ಲಿ 1 ಸಲ ಅಂತೂ ಮಾಡ್ತೀವಿ ನಾವು. ಸೊ ಮುದ್ದೆ ಅವರೆಕಾಳಿನ ಸಾರು ರೆಡಿ ಆಗಿದೆ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ಬೇರೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.